ನೋಡಿ ಕಾಂತಮ್ಮ, ನೋಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಯಾವತ್ತೂ ಯಾರು ಅಪ್ಪನ ವಿರುದ್ಧ ಮಾತಾಡ್ದವ್ರೆ ಅಲ್ಲ. ಹಾಗೂ ಒಂದ್ ವೇಳೆ ಅವ್ರ ವಿರುದ್ಧವಾಗಿ ಯಾರಾದ್ರೂ ಮಾತಾಡಿದ್ದಾರೆ ಅಂದ್ರೆ ಅದು ನೀವೊಬ್ರೆ. ಇಂಥ ಮಾತುಗಳನ್ನೆಲ್ಲ ನಾನು ಸಹಿಸ್ಕೊಳ್ಳಲ್ಲ. ಇನ್ಮೇಲೆ ನಿಮ್ಮ ಮಾತು ಹಿಡಿತದಲ್ಲಿರ್ಲಿ, ಅರ್ಥ ಆಯ್ತಾ? ಇದೇನ್ ಮೇಡಮ್ ಅವರೇ ಹಿಂಗಂದ್ಬಿಟ್ರಿ? ಮೊದ್ಲಾದ್ರೆ ನಿಮ್ಮಪ್ಪ ಮಿನಿಸ್ಟರ್ ಆಗಿದ್ರು. ಈ ಮರ್ಯಾದೆ ಅನ್ನೋದು ಕೊಡಕ್ಕೂ ತಗೊಳಕ್ಕೂ ಒಂದು ಲೆವೆಲ್ಲು ಅಂತ ಇರುತ್ತೆ. ಹೇಳಿದ್ನಲ್ಲ, ನಿಮ್ಮಪ್ಪ ಮೊದಲು ಮಿನಿಸ್ಟರ್ ಆಗಿದ್ರು. ನಾನೇ ಯಾಕೆ, ಯಾರೇ ಅವ್ರ ಎದುರಿಗೆ ಬಂದ್ರೂ ಅವರೇ ದೇವರು ಅನ್ನೋ ಥರ ಕಾಣ್ತಿದ್ರು. ಆದರೆ ಈಗ ನೋಡಿ, ನಿಮ್ಮಪ್ಪ ನಾನು ಇಬ್ರು ಒಂದೇ ಥರ, ಸೇಮ್ ಟು ಸೇಮ್. ಅಂದರೆ ನಿಮ್ಮಪ್ಪಂಗೂ ನೆಲೆ ಇಲ್ಲ, ನನಗೂ ನೆಲೆ ಇಲ್ಲ. ನಿಮ್ಮಪ್ಪಂಗೂ ಅನ್ನ ಹಾಕರಿಲ್ಲ, ನನಗೂ ಅನ್ನ ಹಾಕರಿಲ್ಲ. ಯವ್ವ, ಇಂಥ ಮಾತುಗಳನ್ನೇ ಬೇಡ ಅಂತ ಹೇಳ್ತಾ ಇರೋದು. ನೀವು ಮತ್ತೆ ಮತ್ತೆ ಇದೇ ರೀತಿ ಮಾತಾಡ್ತಾ ಇದ್ರೆ ನಿಮಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಒಂದ್ ಅರ್ಥ ಮಾಡ್ಕೊಳ್ಳಿ, ನೀವು ಈ ಮನೆ ಋಣದಲ್ಲಿರ್ಬೋದು, ಆದ್ರೆ ಈ ಮನೆನೇ ಅಪ್ಪನ ಋಣದಲ್ಲಿದೆ ಅಂತ ಮಾವ ಆಗ್ಲಿ ಸುಬ್ಬು ಆಗ್ಲಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಅಪ್ಪ ಯಾವತ್ತೂ ಯಾರಿಗೂ ಕೆಟ್ಟದನ್ನ ಬಯಸಿಲ್ಲ, ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡಿಲ್ಲ. ಅಂಥವ್ರ ಬಗ್ಗೆ ನೀವೇನಾದ್ರೂ ಕೆಟ್ಟದಾಗ ಮಾತಾಡಿದ್ರೆ ನಿಮ್ ಗ್ರಹಚಾರ ಕೆಟ್ಟು ಅಂತಾನೆ ಅರ್ಥ. ಓಹೋ, ಹೋಗ್ಲಿ ಬಿಡಿ ಮೇಡಮರೇ, ನೀವ್ಯಾಕೆ ಪಿತ್ತ ನೆತ್ತಿಗೆ ಎರ್ಸ್ಕೊತೀರಾ? ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅನ್ನಂಗೆ ನನಗೆ ಹಾಕ್ಬೇಕು. ಬಡವ ನೀವು ಮುಡುಗ್ದಂಗೆ ಇದ್ದು ಬಿಡು ಅಂತ ಒಂದು ಮೂಲೆ ಹಿಡ್ಕೊಂಡು ಕುಂತು ಬಿಡ್ತೀನಿ. ಒಂದು ಕಂಬನೂ ಹುಡುಕತ್ತೀನಿ ಜೊತೆಗೆ. ಹಲೋ, ಹೌದಾ? ಸರಿ ಸರಿ, ನಾನು ಈಗಲೇ ಬರ್ತೀನಿ.